ಸುದೀಪ್ ಸರ್ ಸಲುವಾಗಿ ಇದು ಕೇಳ್ತೀರಾ, ದರ್ಶನ್ ಸರ್ ಅದು ಕೇಳ್ತೀರಾ, ಅದು ಕೇಳಿ ಬಿಟ್ಬಿಡಿ, ಅದೇ ಸರಿ ಆಗುತ್ತೆ. ಯಾರು ಟ್ರಾನ್ಸ್ಫರ್ ಯಾರು ಮಾಡ್ಕೊಂಡಿಲ್ಲ ಫಿಲಮ್ ಮೇಲೆ ಎಲ್ಲ ನೋಡಿ, ದರ್ಶನ್ ಸರ್ ಫೋನ್ ಫಿಲಮ್ ನೋಡ್ತಾರೆ, ಅದೇ ತೊಂದರೆ ಇರಲ್ಲ. ನೀವು ಯಾಕೆ ಕೇಳಕ್ ಹೋಗ್ತೀರಾ? ನೀವು ಕೇಳೋ ಬಿಟ್ಬಿಡಿ, ಅದೇ ಸರಿ ಆಗುತ್ತೆ ಆಟೋಮೆಟಿಕ್. ಯಾರು ಅಲ್ಲ ಇಲ್ಲೇ ಮುಂದೆ ಅದು ಇದು ದರ್ಶನ್ ಸುದೀಪ್ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಮಾತಾಡಂಗೆ ಇಲ್ಲ. ಫ್ಯಾನ್ಸ್ ಮಾಡ್ಬಿಟ್ಬಿಡಿ, ಬಂದು ಕನ್ನಡ ಇಂಡಸ್ಟ್ರಿ ಮೂವಿ ನೋಡಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಫ್ಯಾನ್ಸ್ ವಾರ್ನ ಮಾಡೋದಲ್ಲ, ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಆಮೇಲೆ ಮಾತಾಡಿ. ಆಕ್ಚುಲಿ ಮೂವಿ ಮತ್ತೆ ಸಖತ್ತಾಗಿತ್ತು. ಫ್ಯಾನ್ಸ್ ವಾರ್ ಬಿಟ್ಬಿಟ್ಟು ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಮೂವಿ ನೋಡಿ, ಆಮೇಲೆ ಫ್ಯಾನ್ಸ್ ವಾರ್ ಅದು ಇದು ಅನ್ಕೊಂಡು ಅಲ್ಲಿ ಹೀರೋಗಳಿಗೆ ಇರಲ್ಲ. ಯಾಕ್ರಿ ಫ್ಯಾನ್ಸ್ಗೆ ಎಂತ ಫ್ಯಾನ್ಸು? ಆಕ್ಚುಲಿ ಮಾಡಿರುವಂತಹ ಭಾಷಣ ಕೇಳಿ ದರ್ಶನ್ ಅವ್ರಿಗೆ ಕನೆಕ್ಟ್ ಮಾಡಿರೋದು ಯಾರು? ಒಬ್ರ ಬಗ್ಗೆ ಒಂದು ಮಾತಾಡಿದ್ರೆ 100 ಕ್ರಿಯೇಟ್ ಮಾಡ್ತಾರೆ ಮೀಡಿಯಾದವರು. ಅದೆಂದ್ರೆ ಹೇಳ್ತೀರಾ? ಕೇಳ್ಬಿಡಿ ಸರ್ ಮೊದಲು. ಯಾವತ್ತು ದರ್ಶನ್ ಸರ್ ಸುದೀಪ್ ಸರ್ ಜಗಳ ಮಾಡ್ತಾರೆ. ಪ್ರತಿಯೊಂದು ಥಿಯೇಟ್ರಲ್ಲೂ ದರ್ಶನ್ ಸರ್ದು ಮತ್ತೆ ಸುದೀಪ್ ಸರ್ದು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯಾರ ಕೈಲೂ ಆಗಲ್ಲ. ಈಗಲೂ ಅಷ್ಟೇ ಒಳ್ಳೆ ಫ್ರೆಂಡ್ಶಿಪ್ ಐತೆ, ಮೀಡಿಯಾದವರೇ ಮಾಡ್ತಾರೆ. ಫ್ಯಾನ್ಸ್ ವಾರ್ ಅನ್ಕೊಂಡು ಫ್ಯಾನ್ಸ್ ವಾರ್ ಮೂವಿ ಬಗ್ಗೆ ಹೇಳಕ್ಕೆ ಪದಗಳೇ ಇಲ್ಲ.